ಮೇ 3ನೇ ತಾರೀಕು ಇನ್ಫ್ಯಾಕ್ಟ್ ದೇಶಾದ್ಯಂತ ನೀಟ್ ಪರೀಕ್ಷೆ ನಡೆದಿತ್ತು. ಪ್ರಶ್ನೆ ಪತ್ರಿಕೆ ಸೋರಿಕೆ ಆರೋಪದ ಬಳಿಕ ರದ್ದಾಗ್ಬಿಡ್ತು. ಇದೀಗ ದೇಶಾದ್ಯಂತ ವಿದ್ಯಾರ್ಥಿಗಳ ಆಕ್ರೋಶ ಭುಗಿಲೆದ್ದಿತ್ತು. ಆ ಬೆನ್ನಲ್ಲೇ ಇದೀಗ ಪರೀಕ್ಷೆಯನ್ನ ರದ್ದುಪಡಿಸಿರುವಂತಹ NTA ಇವತ್ತು ನೀಟ್ ಮರು ಪರೀಕ್ಷೆಯನ್ನ ಮಾಡಿ ಮುಗಿಸಿದೆ. ಒಂದು ಪರೀಕ್ಷೆ, ಒಂದು ಕನಸು, ಒಂದು ಭವಿಷ್ಯ. ಆದರೆ ಮೇ 3ರಂದು ನಡೆದಿದ್ದ ನೀಟ್ ಪರೀಕ್ಷೆಯ ಮೇಲೆ ಬಿದ್ದ ಅಕ್ರಮದ ಕಪ್ಪು ನೆರಳು ಲಕ್ಷಾಂತರ ವಿದ್ಯಾರ್ಥಿಗಳ ಬದುಕಿನಲ್ಲಿ ಆತಂಕ ಸೃಷ್ಟಿಸಿತ್ತು. ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗಿದೆ ಎಂಬ ಆರೋಪ ದೇಶಾದ್ಯಂತ ಪ್ರತಿಭಟನೆ, ವಿದ್ಯಾರ್ಥಿಗಳ ಆಕ್ರೋಶಕ್ಕೆ ಕಾರಣವಾಗಿತ್ತು. ಈ ಎಲ್ಲ ಅಡೆತಡೆ ಗೊಂದಲಗಳ ನಡುವೆ ಕೊನೆಗೂ ನೀಟ್ ಮರುಪರೀಕ್ಷೆ ಬಿಗಿ ಭದ್ರತೆಯೊಂದಿಗೆ ಮುಕ್ತಾಯಗೊಂಡಿದೆ. 22 ಲಕ್ಷಕ್ಕೂ ಹೆಚ್ಚು ವಿದ್ಯಾರ್ಥಿಗಳ ಭವಿಷ್ಯ ನಿರ್ಧರಿಸುವ ಈ ಮರುಪರೀಕ್ಷೆ ಈ ಬಾರಿ ಪರೀಕ್ಷೆಗಿಂತಲೂ ಹೆಚ್ಚಾಗಿ ಭದ್ರತಾ ಕಾರ್ಯಾಚರಣೆಯಾಗಿ ಮಾರ್ಪಟ್ಟಿತ್ತು. $22,27,000 ವಿದ್ಯಾರ್ಥಿಗಳ ಪೈಕಿ 13,32,000 ವಿದ್ಯಾರ್ಥಿನಿಯರು ಹಾಗೂ 9,46,000 ವಿದ್ಯಾರ್ಥಿಗಳು ಪರೀಕ್ಷೆ ಬರೆದಿದ್ದಾರೆ. ದೇಶದ 551 ನಗರಗಳ 5,440 ಕೇಂದ್ರಗಳು ಹಾಗೂ ವಿದೇಶದ 14 ಕೇಂದ್ರಗಳಲ್ಲಿ ನೀಟ್ ಮರುಪರೀಕ್ಷೆ ನಡೆದಿದೆ. ನೀಟ್ ಪರೀಕ್ಷೆಯ ಸುತ್ತ ಭದ್ರತೆಯ ಕೋಟೆಯನ್ನೇ ಕಟ್ಟಲಾಗಿತ್ತು. ಪೊಲೀಸ್, ಅರಸೇನಾ ಪಡೆ, ಸಿಸಿಟಿವಿಗಳ ಕಣ್ಗಾವಲಿನ ನಡುವೆ ಲಕ್ಷಾಂತರ ವಿದ್ಯಾರ್ಥಿಗಳು ತಮ್ಮ ಭವಿಷ್ಯದ ಪರೀಕ್ಷೆ ಎದುರಿಸಿದ್ದಾರೆ. ಭಾರಿ ಭದ್ರತೆ ನಡುವೆ ದೇಶಾದ್ಯಂತ ನೀಟ್ ಮರುಪರೀಕ್ಷೆ ಮುಗಿದಿದೆ. 5,440 ಪರೀಕ್ಷಾ ಕೇಂದ್ರಗಳ 95,000 ಕೊಠಡಿಗಳ ಮೇಲೆ ನಿಗಾ ವಹಿಸಲಾಗಿತ್ತು. ಪರೀಕ್ಷಾ ಕೊಠಡಿಗಳಲ್ಲಿ 1,38,560 ಸಿಸಿಟಿವಿ ಕ್ಯಾಮೆರಾಗಳನ್ನು ಅಳವಡಿಸಲಾಗಿತ್ತು. ಪರೀಕ್ಷಾ ಕೇಂದ್ರಗಳ ಸುತ್ತ 51,311 ಜಾಮರ್ಗಳ ಅಳವಡಿಸಲಾಗಿತ್ತು. ಈ ಮೂಲಕ ಮೊಬೈಲ್ ಸಿಗ್ನಲ್ ಪರೀಕ್ಷಾ ಕೇಂದ್ರ ಪ್ರವೇಶಿಸದಂತೆ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಲಾಗಿತ್ತು. ಪೊಲೀಸ್ ಇಲಾಖೆ, ಅರಸೇನಾ ಪಡೆ, ಭಾರತೀಯ ವಾಯುಪಡೆ ಹೀಗೆ 2,50,000ಕ್ಕೂ ಹೆಚ್ಚು ಸಿಬ್ಬಂದಿಯನ್ನ ಭದ್ರತಾ ಕರ್ತವ್ಯಕ್ಕೆ ನಿಯೋಜಿಸಲಾಗಿತ್ತು. ತಡವಾಗಿ ಬಂದವರಿಗೆ ನೋ ಎಂಟ್ರಿ, ವಿದ್ಯಾರ್ಥಿಗಳ ಹಂಗಾಮ, ಕಣ್ಣೀರು. ಪರೀಕ್ಷಾ ಕೇಂದ್ರಕ್ಕೆ ತಡವಾಗಿ ಬಂದಿದ್ದ ಕೆಲ ವಿದ್ಯಾರ್ಥಿಗಳು ಕಣ್ಣೀರು ಹಾಕುತ್ತಲೇ ಮನೆಗೆ ತೆರಳಿದ್ದಾರೆ. ಬೆಂಗಳೂರಿನ RC ಕಾಲೇಜಿನ ಪರೀಕ್ಷಾ ಕೇಂದ್ರಕ್ಕೆ 3 ವಿದ್ಯಾರ್ಥಿನಿಯರು 2 ನಿಮಿಷ ತಡವಾಗಿ ಆಗಮಿಸಿದ್ರು. ಆದರೆ ಅದಾಗಲೇ ಪರೀಕ್ಷಾ ಕೇಂದ್ರದ ಗೇಟ್ಗಳನ್ನು ಮುಚ್ಚಲಾಗಿತ್ತು. ಆದರೆ ಒಳಗೆ ಬಿಡಿ ಅಂತ ಅಳಲು ತೋಡಿಕೊಂಡ ವಿದ್ಯಾರ್ಥಿನಿಯರು ಗೇಟ್ ಮುಂದೆ ನಿಂತು ಕಣ್ಣೀರು ಹಾಕಿದ್ರು. ಒಬ್ಬಳು ವಿದ್ಯಾರ್ಥಿನಿಯಂತೂ ಗೇಟ್ ಬಳಿಯೇ ಕುಸಿದು ಬಿದ್ದು ಒಳಗೆ ಬಿಡಿ ಅಂತ ಗೋಳಾಡಿದ್ದಾಳೆ. ಬಳಿಕ ಮತ್ತೊಂದು ಕಡೆ ಬಂದ ವಿದ್ಯಾರ್ಥಿನಿ ತಡೆಗೋಡೆ ಏರಿ ಒಳಗೆ ಹೋಗಲು ಯತ್ನಿಸಿದ್ಲು. ಆದರೆ ತಕ್ಷಣ ಮಧ್ಯಪ್ರವೇಶಿಸಿದ ಪೊಲೀಸರು ವಿದ್ಯಾರ್ಥಿನಿಯನ್ನ ಕೆಳಗಿಳಿಸಿ ವಾಪಸ್ ಕಳಿಸಿದ್ರು. ಇನ್ನು ಕೊಪ್ಪಳದಲ್ಲೂ ತಡವಾಗಿ ಬಂದ ವಿದ್ಯಾರ್ಥಿನಿಗೆ ಪ್ರವೇಶ ನಿರಾಕರಿಸಲಾಗಿದೆ. ಗಂಗಾವತಿಯಿಂದ ಪರೀಕ್ಷೆ ಬರೆಯಲು ಬಂದಿದ್ದ ಫಾತಿಮಾ ಅವಕಾಶ ನೀಡುವಂತೆ ಬೇಡಿಕೊಂಡಿದ್ದಾಳೆ. ಆದರೆ ಸಿಬ್ಬಂದಿ ಮಾತ್ರ ಗೇಟ್ ತೆರೆದಿಲ್ಲ. ಈ ವೇಳೆ ವಿದ್ಯಾರ್ಥಿನಿ ಪೋಷಕರು ಸಿಬ್ಬಂದಿ ಜೊತೆ ವಾಗ್ವಾದ ನಡೆಸಿದ್ರು. ಬಳಿಕ ಕಣ್ಣೀರು ಹಾಕುತ್ತಲೇ ವಿದ್ಯಾರ್ಥಿನಿ ವಾಪಸ್ ತೆರಳಿದ್ದಾಳೆ. 153 ಬಂದಿದ್ದೀನಿ ಸರ್. 130 ಲಾಸ್ಟ್ ಅಂತ. 130 ಒಳಗಡೆನೆ ಹೋಗ್ಬೇಕಂತ ಸರ್. ಎಲ್ಲಿಂದ ಬಂದಿದ್ದು ನೀವು? ಗಂಗಾವತಿ. ಈಗ ಏನು ಹೋಗಿಲ್ಲ ಇಲ್ಲ ಅಂತ ಸರ್. ಇಲ್ಲ ಅಂತ ಸರ್, ಪರ್ಮಿಷನ್ ಅಂತ. ಈಗ ಒಳಗೆ ಹೋದ್ರೆ ನೀವು ಅಲ್ಲಿ ಕೇಳಿದ್ರೆ ಅಧಿಕಾರಿಗಳಿಗೆ ಏನಂದ್ರೆ? ಇಲ್ಲ ಅಂತ ಹೇಳಿದ್ರು ಸರ್. ವಾಪಸ್ ಕಳಿಸಿ. ಇಲ್ಲ ಸರ್, ಕೊಡಲ್ಲ ಅಂತ.
ಅತ್ತ ದೆಹಲಿಯಲ್ಲೂ ಲೇಟಾಗಿ ಬಂದಿದ್ದ ವಿದ್ಯಾರ್ಥಿನಿಗೆ ಪ್ರವೇಶ ನಿರಾಕರಿಸಲಾಯಿತು. ಒಳಗೆ ಬಿಡಿ ಅಂತ ವಿದ್ಯಾರ್ಥಿನಿ ಹಾಗೂ ಪೋಷಕರು ಪರಿಪರಿಯಾಗಿ ಬೇಡಿಕೊಂಡ್ರು. ಸಿಬ್ಬಂದಿ ಮಾತ್ರ ಒಳಗೆ ಬಿಡಲಿಲ್ಲ. ಹೀಗಾಗಿ ವಿದ್ಯಾರ್ಥಿನಿ ಕಣ್ಣೀರು ಹಾಕುತ್ತಲೇ ಮನೆಗೆ ವಾಪಸ್ ಆಗಿದ್ದಾಳೆ. ಜೀನ್ಸ್ ಧರಿಸಿ ಬಂದವರು ವಾಪಸ್, ಉಡುದಾರಕ್ಕೆ ಕತ್ತರಿ. ಪರೀಕ್ಷಾ ಕೇಂದ್ರ ಪ್ರವೇಶಕ್ಕೂ ಮುನ್ನ ಅಭ್ಯರ್ಥಿಗಳ ವಸ್ತ್ರ ಸಂಹಿತೆಯನ್ನ ಕಟ್ಟುನಿಟ್ಟಾಗಿ ಪರಿಶೀಲಿಸಲಾಯಿತು. ಬೆಂಗಳೂರಿನ ಮಲ್ಲೇಶ್ವರಂ ಪರೀಕ್ಷಾ ಕೇಂದ್ರಕ್ಕೆ ಜೀನ್ಸ್ ಧರಿಸಿ ಬಂದವರನ್ನ ವಾಪಸ್ ಕಳುಹಿಸಲಾಯಿತು. ಇತ್ತ ದಾವಣಗೆರೆಯಲ್ಲಿ ವಿದ್ಯಾರ್ಥಿಗಳ ಸೊಂಟದ ನೂಲು ಉಡುದಾರವನ್ನ ಕತ್ತರಿಸಿ ಕಸದ ಬುಟ್ಟಿಗೆ ಹಾಕಿದ ನಂತರವೇ ಪರೀಕ್ಷಾ ಕೇಂದ್ರ ಪ್ರವೇಶ ನೀಡಲಾಯಿತು. ಇನ್ನು ಬೆಂಗಳೂರಿನ ಮಲ್ಲೇಶ್ವರಂನಲ್ಲಿ ದಾರ ಕತ್ತರಿಸುವ ವಿಚಾರಕ್ಕೆ ಕೆಲಕಾಲ ಗೊಂದಲ ಏರ್ಪಟ್ಟಿತ್ತು. ನಿಯಮಗಳ ಬಗ್ಗೆ ಕೆಲವೆಡೆ ಅಸಮಾಧಾನ ವ್ಯಕ್ತವಾಯಿತು. ಇತ್ತ ಗುಜರಾತ್ನ ಅಹಮದಾಬಾದ್ನಲ್ಲಿ ಹಿಜಾಬ್ ವರ್ಸಸ್ ಕೈದಾರ ಸಂಘರ್ಷ ನಡೆದಿದೆ. ಪರೀಕ್ಷಾ ಕೇಂದ್ರದ ಬಳಿ ಹಿಂದೂ ವಿದ್ಯಾರ್ಥಿನಿಗಳ ಪವಿತ್ರ ದಾರಗಳನ್ನು ಕತ್ತರಿಸಿದ್ದಾರೆಂದು ಪೋಷಕರು ಆಕ್ರೋಶ ಹೊರಹಾಕಿದ್ದಾರೆ. ಆದರೆ ಮುಸ್ಲಿಂ ಹೆಣ್ಮಕ್ಕಳು ಹಿಜಾಬ್ ಧರಿಸಿಕೊಂಡು ಒಳಗೆ ಹೋದರೂ ತಡೆದಿಲ್ಲ ಅಂತ ಗಲಾಟೆ ಮಾಡಿದ್ದಾರೆ. ಇನ್ನು ರಾಜಸ್ಥಾನದ ಅಜ್ಮೇರ್ನಲ್ಲಿ ಹಿಜಾಬ್ ಧರಿಸಿಕೊಂಡು ಬಂದಿದ್ದ ಹಿನ್ನೆಲೆ ಪ್ರವೇಶ ನಿರಾಕರಿಸಲಾಗಿದೆ. ಕುಲ್ಸಂ ಬಾನು ಎಂಬ ವಿದ್ಯಾರ್ಥಿನಿ ಪರೀಕ್ಷಾ ಕೇಂದ್ರಕ್ಕೆ ಬರ್ತಿದ್ದಂತೆ ಸಿಬ್ಬಂದಿ ತಡೆದಿದ್ದಾರೆ. ಹಿಜಾಬ್ ಕಳಚಿಟ್ಟು ಬರುವಂತೆ ಸೂಚನೆ ನೀಡಿದ್ದಾರೆ. ಆದರೆ ಇದನ್ನು ಪ್ರಶ್ನಿಸಿದ ವಿದ್ಯಾರ್ಥಿನಿ ಕುಲ್ಸಂ ಮೊನ್ನೆ ಪರೀಕ್ಷೆ ಬರೆದಾಗ ಇದು ಸಮಸ್ಯೆ ಆಗಿರಲಿಲ್ಲ, ಈಗ ಯಾಕೆ ಸಮಸ್ಯೆ ಅಂತ ಪ್ರಶ್ನಿಸಿದ್ದಾಳೆ. ಹೀಗೆ ಭಾರಿ ಭದ್ರತೆ, ಕೆಲ ಗೊಂದಲಗಳ ನಡುವೆ ನೀಟ್ ಮರುಪರೀಕ್ಷೆ ಮುಗಿದಿದೆ. ಪರೀಕ್ಷೆ ಬರೆದವರು ಫಲಿತಾಂಶಕ್ಕೆ ಎದುರು ನೋಡ್ತಿದ್ರೆ, ಬಟ್ಟೆ ಸಮಯದ ಕಾರಣಕ್ಕೆ ಪರೀಕ್ಷೆ ಬರೆಯಲಾಗದವರು ವರ್ಷಗಳಿಂದ ಪರೀಕ್ಷೆಗೆ ನಡೆಸಿದ ಪ್ರಯತ್ನ ವ್ಯರ್ಥ ಆಯಿತೆಂಬ ನೋವಿನಲ್ಲೇ ಕಾಲ ಕಳೆಯುವಂತಾಗಿದೆ. ಬ್ಯೂರೋ ರಿಪೋರ್ಟ್, TV9.